ಜಾಸ್ತಿ ಮೆರಿಬೇಡ, ಜೀವನ ಮುಂದೆ ಹಿಂಗೆ ಇರಲ್ಲ ಅಂತ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ತಾ ಇದ್ರು. ಇದೇ ಮಾತನ್ನ ನಾವು ಕೂಡ ನಮ್ಮ ಫ್ಯೂಚರ್ ಜನರೇಷನ್ ಗೆ ಹೇಳುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕೆ ಗೊತ್ತಾ? 2010ರಲ್ಲಿ 1 ಲೀಟರ್ ಹಾಲು 25 ರೂಪಾಯಿ ಇತ್ತು, ಇವಾಗ ಅದು 60 ರೂಪಾಯಿ ಇದೆ. 1 ಲೀಟರ್ ಪೆಟ್ರೋಲು 50 ರೂಪಾಯಿ ಇತ್ತು, ಇವಾಗ ಅದು 110 ರೂಪಾಯಿ ಇದೆ. ಒಂದ್ ತಿಂಗಳು ಮನೆ ಬಾಡಿಗೆ 6-7 ಸಾವಿರ ಇತ್ತು, ಇವಾಗ ಅದು 25 ಸಾವಿರ ಇದೆ. ಆಗ ಮೊಬೈಲ್ ಇಂಟರ್ನೆಟ್ಗೆ ನಾವ್ ಯಾವ್ದೇ ರೀತಿ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ, ಈಗ ತಿಂಗಳ 500-600 ರೂಪಾಯಿ ಖರ್ಚು ಮಾಡ್ತೀವಿ. ಮತ್ತೆ ಅವಾಗ ಒಂದು ಫಿಲಂ ಟಿಕೆಟ್ 60 ರೂಪಾಯಿ ಇದ್ರೆ ಇವಾಗ ಅದು 200-300 ರೂಪಾಯಿ ಇದೆ. ಅಂದ್ರೆ ಆಗಿನ ಕಾಲದಲ್ಲಿ ಕೇವಲ 10,000 ರೂಪಾಯಿ ಇದ್ರೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ನಾವು ಜೀವನ ಮಾಡಬಹುದಿತ್ತು. ಇವಾಗ 30,000 ರೂಪಾಯಿ ಇದ್ರೂ ಕೂಡ ನಾವು ಒಂದ್ ತಿಂಗಳು ಜೀವನ ಮಾಡೋದ್ ಕಷ್ಟ ಇದೆ. ಇದನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇದೇ ನಮ್ಮನ್ನ ದಿಸದಿಂದ ದಿಸಕ್ಕೆ ಕೊಲ್ತಾ ಹೋಗುತ್ತೆ. ಅದಕ್ಕೆ ನಾವು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಎಲ್ಲಾದ್ರೂ ಮಾಡಿ ಅಟ್ಲೀಸ್ಟ್ ನಿಮ್ ದುಡ್ಡು 2010ರಲ್ಲಿ 10,000 ಹಾಕಿದ್ರೆ ಇವಾಗ ಅದು 30,000-40,000 ಆಗ್ಬೇಕಿತ್ತು. ಇವಾಗ ಏನಾದ್ರು ನೀವು 30,000 ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಅದು ಅಟ್ಲೀಸ್ಟ್ 1 ಲಕ್ಷ ಆಗ್ಬೇಕು. ಅಂತ ಹತ್ರ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ? ನಾವು ಇನ್ಫ್ಲೇಷನ್ ನ ಮ್ಯಾನೇಜ್ ಮಾಡ್ತೀವಿ. ಇನ್ಫ್ಲೇಷನ್ ನ ಬೀಟ್ ಮಾಡ್ಬೇಕಂದ್ರೆ ನಿಮ್ಮ 10,000 50,000 ಆಗ್ಬೇಕು. ಇವಾಗಿನ 50,000 ಮುಂದೆ ಒಂದ್ ದಿವಸ 2 ಲಕ್ಷ ಆಗ್ಬೇಕು. ಆಗ ನೀವು ಮುಂದೆ 1 ತಿಂಗಳು ಜೀವನ ಮಾಡೋ ದುಡ್ಡಲ್ಲಿ 2 ತಿಂಗಳು ಜೀವನ ಮಾಡಬಹುದು. ಇದರಿಂದ ನಮ್ಮ ಲೈಫ್ ಈಸಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬೆಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಅದು ಸ್ಟಾಕ್ ಮಾರ್ಕೆಟ್. ಇದು ಬಿಟ್ಟು ನಿಮ್ಗೆ ಯಾವ್ದನ್ನ ಆಪ್ಷನ್ಸ್ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ.